ವಿದ್ಯಾರ್ಥಿಗಳೇ, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಬೆಸ 11.4ರಲ್ಲಿ ಪ್ರಶ್ನೆ 4ರಲ್ಲಿ ಉಳಿದಿರ್ತಕ್ಕಂಥ 2 ಲೆಕ್ಕಗಳನ್ನು ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾನೆ. ಮೂರನೇದೇನಿದೆ ನಮ್ಮದರಲ್ಲಿ ಅಂತಂದೇಳಿದರೆ, ಮೂರನೇ ಲೆಕ್ಕ ಸೆಕೆಂಡ್ ಎ ಪ್ಲಸ್ tan A divided into 1 minus sin A ಅಂತ ಕೊಟ್ಟಿದ್ದಾನೆ. ಈಗ ಸೆಕೆಂಡ್ ಎ ಪ್ಲಸ್ tan A ಇಂಟು 1 ಮೈನಸ್ sin A. ನಮಗೆ ಸೆಕೆಂಡು ಟ್ಯಾನ್ ತಗೊಳ್ಳೋದಾದರೆ ಈ ಕಡೆ ಸೈನ್ ಇದೆ, ಇದನ್ನು ನಾವು ಈ ಬೆಲೆಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂದರೆ ಅರ್ಥ ಏನಾಗುತ್ತೆ, ಈಗ ಸೆಕೆಂಡಿನ ವಿಲೋಮ ಅಂಶ ಯಾವುದು ಬರುತ್ತೆ, ನಮ್ಮದು 1/cos A. ಹಾಗೆಯೇ ಟ್ಯಾನ್ ಎ ಏನು ಬರುತ್ತೆ, sin A ಬೈ cos A. ಇದನ್ನು ಕನ್ವರ್ಟ್ ಮಾಡ್ಕೊಂಬಿಡೋಣ ಅಷ್ಟೇ. 1/c ಸೆಕೆಂಡಿಗೆ ಏನು ಬರಿಬೋದು, ಹಾಗಾದರೆ 1/cos A ಪ್ಲಸ್ sin A ಡಿವೈಡೆಡ್ ಬೈ cos A ಇಂಟು 1 ಮೈನಸ್ sin A ಆಯಿತು. ಎರಡಕ್ಕೂ ಲಾಸ ತೊಗೊಂಡ್ಬಿಡೋಣ. ಲಾಸ ತೊಗೊಂಡ್ರೆ ಏನಾಯ್ತು, ಅಲ್ಲಿಗೆ ಇಲ್ಲಿ ಏನಿಲ್ಲ ಅಂದರೆ ಒಂದಿದೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ನಮ್ಮದು ಅಂಶ ಏನು ಬರುತ್ತೆ, 1 ಪ್ಲಸ್ sin A ಡಿವೈಡೆಡ್ ಬೈ cos A ಇಂಟು ಏನಾಗುತ್ತೆ 1 ಮೈನಸ್ sin A. ಅಲ್ಲಿಗೆ 1 ಪ್ಲಸ್ sin A 1 ಮೈನಸ್ sin A ಅಂದರೆ ನಿಮಗೆ A ಪ್ಲಸ್ ಬಿ ಎ ಮೈನಸ್ ಬಿ ಗೊತ್ತಾಗುತ್ತೆ. ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತಂದೇಳಿದರೆ ಅಲ್ಲಿಗೆ ಬರುತ್ತೆ ನಮ್ಮದು 1 ಮೈನಸ್ sin ಸ್ಕ್ವಯರ್ A ಡಿವೈಡೆಡ್ ಬೈ cos A ಆಗುತ್ತೆ. ಈಗ 1 ಮೈನಸ್ sin A 1 ಪ್ಲಸ್ sin A 1 ಮೈನಸ್ sin ಸ್ಕ್ವಯರ್ A ಆದರೆ ನಮಗೊಂದು ನಿತ್ಯ ಸಮೀಕರಣ ಇದೆ. ಏನಿದೆ, sin ಸ್ಕ್ವಯರ್ A ಪ್ಲಸ್ cos ಸ್ಕ್ವಯರ್ A ಈಸ್ ಈಕ್ವಲ್ ಟು 1. ಅದನ್ನೇ cos ಸ್ಕ್ವಯರ್ A ಈಸ್ ಈಕ್ವಲ್ ಟು sin ಸ್ಕ್ವಯರ್ ಈ ಕಡೆಗೆ ಹಾಕಿಬಿಟ್ರೆ 1 ಮೈನಸ್ sin ಸ್ಕ್ವಯರ್ A ಆಗುತ್ತೆ. ಅಂದರೆ ಇದ್ರ ಬದಲಿ ನಾವು ಇದನ್ನು ಬರ್ಕೋಬೋದು, cos ಸ್ಕ್ವಯರ್ ಏನಂತ. ಅಲ್ಲಿಗೆ cos ಸ್ಕ್ವಯರ್ A ಡಿವೈಡೆಡ್ ಬೈ cos A ಅಂದರೆ ಇಲ್ಲಿ cos A ನಾವು 2 ಅದಾವೆ. 2 ಇದ್ದಾಗ ಬೇಕಾದರೆ ಇನ್ನೊಂದ್ಸತಿ ಬರ್ಕೊಳ್ಳೋಣ, cos A ಇಂಟು cos A, ಯಾಕೆಂದರೆ ಎಕ್ಸ್ ಇಂಟು ಎಕ್ಸ್ ಇದ್ದಾಗೆ ಡಿವೈಡೆಡ್ ಬೈ cos A. ಅಲ್ಲಿಗೆ 1 cos A ಕ್ಯಾನ್ಸಲ್ ಆಗಿಬಿಟ್ರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ, ನಮಗೆ cos A ಉಳಿಯುತ್ತೆ. ಅಂದರೆ cos A ಅಂತಂದೇಳಿದರೆ ಯಾವುದಿದೆ ನಮ್ಮದು ಆಪ್ಷನ್ನು, ಡಿ ಬೆಲೆ ನಮ್ಮದು ಆಪ್ಷನ್ ಇದೆ. ಅಂದರೆ ಉತ್ತರ ಏನಾಯ್ತು, ಅಲ್ಲಿಗೆ ಡಿ ಅಂತಕ್ಕಂಥದ್ದು ಆಪ್ಷನ್ ಆಯಿತು. ನೆಕ್ಸ್ಟ್ ಲಾಸ್ಟ್ ಒಂದು ನೋಡೋಣ. ಲಾಸ್ಟ್ ಒಂದು ಏನು ಕೊಟ್ಟಿದ್ದಾರೆ, 1 ಪ್ಲಸ್ tan ಸ್ಕ್ವಯರ್ A ಡಿವೈಡೆಡ್ ಬೈ 1 ಪ್ಲಸ್ cot ಸ್ಕ್ವಯರ್ A ಇದೆ. ಇದು ಕೂಡ ಅಷ್ಟೇ. ಕಾಟ್ ಬೆಲೆನ ಏನಂತ ಬರಿಬೋದು, cot A ಈಸ್ ಈಕ್ವಲ್ ಟು tan A ಅಂತ ಬರಿಬೋದು, ಅಂದರೆ ವಿಲೋಮ ಅಂಶಕ್ಕೆ. ಅಲ್ಲಿಗೆ ನಾನು ಅದನ್ನೇ ಬರ್ಕೊಳ್ತೀನಿ, 1 ಪ್ಲಸ್ tan ಸ್ಕ್ವಯರ್ A ಡಿವೈಡೆಡ್ ಬೈ 1 ಪ್ಲಸ್ 1 ಬೈ tan A implies 1 plus tan ಸ್ಕ್ವಯರ್ A ಡಿವೈಡೆಡ್ ಬೈ 1 ಪ್ಲಸ್ ಅಂದರೆ tan Aನ ನಾವು ಲಾಸ ತಗೊಂಡ್ರೆ tan A ಪ್ಲಸ್ 1 cot ಸ್ಕ್ವಯರ್ ಇರೋದ್ರಿಂದ ಇದು tan ಸ್ಕ್ವಯರ್ A ಆಗುತ್ತೆ. tan ಸ್ಕ್ವಯರ್ A ಬೈ tan ಸ್ಕ್ವಯರ್ A ಆಯಿತು, ಈಸ್ ಈಕ್ವಲ್ ಟು 1 ಪ್ಲಸ್ tan ಸ್ಕ್ವಯರ್ A divided by tan square 1 plus tan square A.
ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎ ಆಯಿತು. ಅಲ್ಲಿಗೆ ಇದು ಮೇಲ್ಗಡೆಗೆ ಬಂದರೆ ಏನಾಗುತ್ತೆ, ನಮಗೆ ಉಲ್ಟಾ ಆಗುತ್ತಲ್ಲ, ಈಸ್ ಈಕ್ವಲ್ ಟು ಬೆಲೆ ಏನು ಬರುತ್ತೆ ಅವಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಂಟು ನಮಗೆ ಸಿಗ್ತಕ್ಕಂಥ ಬೆಲೆ ಏನು ಬಂತು, ಟ್ಯಾನ್ ಸ್ಕ್ವೇರ್ ಎ ಡಿವೈಡ್ ಬೈ 1 ಆಯಿತು. ಅಲ್ಲಿಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಕ್ಯಾನ್ಸಲ್, ಉಳಿತಕ್ಕಂಥದ್ದು ಟ್ಯಾನ್ ಸ್ಕ್ವೇರ್ ಎ ಆಯಿತು. ಆವಾಗ ನಮ್ಮ ಆಪ್ಷನ್ ಯಾವುದು ಬರುತ್ತೆ ನೋಡೋಣ. ಯಾವುದಿದೆ, ಡಿ ಬೆಲೆ ಅಂತಕ್ಕಂಥದ್ದು ನಮ್ಮದು ಆಪ್ಷನ್ ಇದೆ. ಅಂದರೆ ಟ್ಯಾನ್ ಸ್ಕ್ವೇರ್ ಎ ಆಪ್ಷನ್ ಯಾವುದಾಯಿತು, ಡಿ ಬೆಲೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.